ಒಂದಿನ ಸಂಜೆ ಪ್ರತಿನಿತ್ಯದಂತೆ ರಾಜನ ಓಲಗು ಮುಗಿದಾಗ ಕವಿಗಳಲ್ಲೇ ಪ್ರಮುಖನಾದ ಮುದ್ದಣ್ಣನು ಆ ಕಬ್ಬಿಗರ ಸಮೂಹದಿಂದ ಹೊರಬಂದು ಅರಮನೆಯ ಬೀದಿಯಿಂದ ತನ್ನ ಮನೆಗೆ ಬರ್ತಿರ್ತಾನೆ. ನೋಡಿ, ಈ ಹಗಲು ತುಂಬ ದೀರ್ಘವಾದವು. ಹಗಲು ರಾತ್ರಿ ಸುರಿತಿರೋ ಈ ಜಡಿಮಳೆಯಿಂದ ನನ್ನ ಮನಸ್ಸಿಗೆ ಬೇಸರ ಆಗ್ಬಿಟ್ಟಿದೆ. ಹಾಗಾಗಿ ಯಾವುದಾದ್ರೂ ಒಂದು ಒಳ್ಳೆ ಕತೆ ಹೇಳಿ. ಗದ್ಯದಲ್ಲಿ ಇಂಥ ಒಳ್ಳೆ ಕಥೆಯನ್ನ ಹೇಳಿದ್ರೆ ಅರಮನೆಯಲ್ಲಿ ರತ್ನದ ಕಡಗವನ್ನ, ಚಿನ್ನದ ಹಾರವನ್ನ ಬಹುಮಾನವಾಗಿ ಕೊಡ್ತಾರೆ. ನೀನೇನ್ ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ ಮನೋರಮೆಯು ನಾಚಿಕೊಂಡು ಮುಗುಳ್ನಗ್ತಾ, ಬೇರೆಲ್ಲ ಯಾಕೆ, ನನ್ನನ್ನೇ ನಾನು ಕೊಟ್ಬಿಡ್ತೀನಿ ಅಂತಾಳೆ. ಆಗ ಮುದ್ದಣ್ಣ, ಆಹಾ. ತಿರುಳುಗನ್ನಡ ಬೆಳ್ನುಡಿ ಪಾಠವನ್ನ ಮುದ್ದಣ್ಣ ಕವಿಯವರು ರಚಿಸಿದ್ದಾರೆ. ಪದ್ಯದ ಆಶಯ ಇದು. ಮುದ್ದಣ್ಣ ಕವಿಯು ತನ್ನ ರಾಮಾಶ್ವಮೇಧ ಎಂಬ ಕೃತಿಗೆ ಬರೆದ ಮುನ್ನುಡಿಯಾಗಿದ್ದು, ತನ್ನ ಮಡದಿ ಮನೋರಮೆಯ ಜೊತೆ ಮುದ್ದಣ್ಣ ಸರಸ ಸಲ್ಲಾಪದ ಮಾತುಗಳ ಮೂಲಕ ಕತೆ ಪ್ರಾರಂಭಿಸುವ ವಿಷಯವನ್ನ ಇದು ಒಳಗೊಂಡಿದೆ. ಗದ್ಯದ ಸಾರಾಂಶಕತೆ. ಆ ದಿನಗಳು ಕಾಡು ಮತ್ತು ನಾಡುಗಳು ಮನೋಹರವಾಗಿ ಕಾಣ್ತಿದ್ದ ಮಳೆಗಾಲದ ದಿನಗಳು. ಹೀಗಿರುವಾಗ ಒಂದಿನ ಸಂಜೆ ಪ್ರತಿನಿತ್ಯದಂತೆ ರಾಜನ ಓಲಗು ಮುಗಿದಾಗ ಕವಿಗಳಲ್ಲೇ ಪ್ರಮುಖನಾದ ಮುದ್ದಣ್ಣನು ಆ ಕಬ್ಬಿಗರ ಸಮೂಹದಿಂದ ಹೊರಬಂದು ಅರಮನೆಯ ಬೀದಿಯಿಂದ ತನ್ನ ಮನೆಗೆ ಬರ್ತಿರ್ತಾನೆ. ಆತನ ಬರುವಿಕೆಯನ್ನೇ ಕಾಯ್ತಿದ್ದ ಮಡದಿ ಮನೋರಮೆಯು ಅವನ ಬರುವಿಕೆಯನ್ನ ದೂರದಿಂದಲೇ ನೋಡ್ತಾಳೆ. ಎದುರಿಗೆ ಬಂದು ಕಾಲನ್ನ ತೊಳಿಲಿಕ್ಕೆ ನೀರನ್ನ ಕೊಡ್ತಾಳೆ. ಕೈ ಹಿಡ್ಕೊಂಡು ಮನೆಯೊಳಗೆ ಕರ್ಕೊಂಡೋಗಿ ಮಣೆಯನ್ನ ಹಾಕಿ ಕೂರಿಸ್ತಾಳೆ. ನಂತರ ತಡ ಮಾಡದೆ ರುಚಿಯಾದಂಥ ಹಣ್ಣನ್ನ ತಿನ್ಲಿಕ್ಕೆ ನೀಡಿ ಕೆನೆಭರಿತವಾದ ಹಾಲನ್ನ ಕುಡಿಯಲು ಕೊಟ್ಟು ಉಪಚಾರ ಮಾಡ್ತಿರ್ತಾಳೆ. ಮಡದಿಯ ಈ ಉಪಚಾರದಿಂದ ಮುದ್ದಣ್ಣನ ಹಸಿವು, ಆಯಾಸ ಎಲ್ಲ ಪರಿಹಾರ ಆಗುತ್ತೆ. ನಂತರ ಪರಿಮಳ ಪೂರಿತವಾದ ತಾಂಬೂಲವನ್ನು ಮುದ್ದಣ್ಣನು ಸವಿಲಿಕ್ಕೆ ಮನೋರಮೆಯು ನೀಡ್ತಿರುವಾಗ ಆಕೆ ಹೀಗಂತಾಳೆ. ನೋಡಿ, ಈ ಹಗಲು ತುಂಬ ದೀರ್ಘವಾದವು. ಹಗಲು ರಾತ್ರಿ ಸುರಿತಿರೋ ಈ ಜಡಿಮಳೆಯಿಂದ ನನ್ನ ಮನಸ್ಸಿಗೆ ಬೇಸರ ಆಗ್ಬಿಟ್ಟಿದೆ. ಹಾಗಾಗಿ ಯಾವುದಾದ್ರೂ ಒಂದು ಒಳ್ಳೆ ಕತೆ ಹೇಳಿ ಹೀಗೆಂದು ಕೇಳ್ಕೊತಾಳೆ. ಆಗ ಮುದ್ದಣ್ಣ, ಪ್ರಾಣೇಶ್ವರಿ ತಡಿ, ಈ ರೀತಿಯಾದ ಬಯಕೆ ನಿನಗೆ ಅದ್ಯಾವ ದೊಡ್ಡ ವಿಚಾರ ಆದರೂ ಪರವಾಗಿಲ್ಲ. ಅದ್ಯಾವ ಒಳ್ಳೆ ಕಥೆಯನ್ನ ಹೇಳಿ? ಭೋಜ ಪ್ರಬಂಧವನ್ನ ಹೇಳ, ವಿಕ್ರಮಾರ್ಜುನ ವಿಜಯವನ್ನ ಹೇಳ, ಅಥವಾ ಮಹಾವೀರ ಚರಿತೆಯನ್ನ ಹೇಳ ಅಂತ ಕೇಳ್ತಾನೆ. ಮುದ್ದಣ್ಣನ ಮಾತಿಗೆ ಮನೋರಮೆ, ಇಸ್ಸೀ, ಇವುಗಳಲ್ಲಿ ನನಗೆ ಮನಸ್ಸಿಲ್ಲ. ಬದುಕಿಗೆ ದಾರಿ ತೋರಿಸುವ ರಸಭರಿತ ಚರಿತವನ್ನ ಹೇಳಿ ಅಂತ ಕೇಳ್ಕೊತಾಳೆ. ಆಗ ಮುದ್ದಣ್ಣ, ನಿನಗೆ ಯಾವ ರಸದಲ್ಲಿಷ್ಟ? ಶೃಂಗರ ರಸವೋ, ವೀರ ರಸವೋ, ಹಾಸ್ಯ ರಸವೋ ಎಂದು ಕೇಳ್ತಾನೆ. ಅದಕ್ಕೆ ಮನೋರಮೆ, ಯಾವ ರಸ ಅಂದ್ರೆ ನವರಸದಲ್ಲಿ ಹೇಳಿ ಅಂತ ಕೇಳ್ತಾಳೆ. ಆಗ ಮುದ್ದಣ್ಣ, ಹಾಗಾದ್ರೆ ಆ ಕತೆ ಯಾವುದು ಎಂದು ಕೇಳ್ತಾನೆ. ಮನೋರಮೆ, ರಾಮಾಯಣದಲ್ಲಿ ಯಾವುದಾದ್ರೂ ಒಂದು ಎಂದ ಮಾತಿಗೆ ಮುದ್ದಣ್ಣ, ಸೀತಾ ಸ್ವಯಂವರವನ್ನ ಹೇಳ ಎಂದು ಕೇಳ್ತಾನೆ. ಆಗ ಮನೋರಮೆ, ಅದನ್ನ ಆಗ್ಲೇ ನಾನು ಕೇಳಿದ್ದೀನಲ್ವೇ ಎಂದು ಹೇಳ್ತಾಳೆ. ನಂತರ ಸೀತಾಪಹರಣ ಕಥೆಯ ಮೇಲೆ ಬಯಕೆನಾ ಅಂತಾನೆ. ಮನೋರಮೆ, ಅದನ್ನ ನಾನು ಅಲ್ಲೇ ಅಂತಾಳೆ. ಆಗ ಮುದ್ದಣ್ಣ, ಇನ್ಯಾವ ಒಳ್ಳೆ ಕಥೆಯನ್ನ ಹೇಳಿ ಅಂತ ಕೇಳಿದ ಮಾತಿಗೆ ಮನೋರಮೆ ಹೀಗೆ ಹೇಳ್ತಾಳೆ. ಲೋಕದಲ್ಲಿ ಎಷ್ಟು ರಾಮಾಯಣದ ಕಥೆಗಳಿವೆ, ನೀವು ಕೇಳಿರೋದ್ರಲ್ಲಿ ಯಾವುದಾದ್ರೂ ಒಂದು ಪ್ರೀತಿ ಪಾತ್ರವಾಗಿರೋ ಕಥೆಯನ್ನ ಆರಿಸಿ ಹೇಳಿದ್ರಾಯ್ತು ಎಂದು ಹೇಳ್ತಾಳೆ. ಆಗ ಮುದ್ದಣ್ಣ, ನೀನೇ ಒಂದು ಕಥೆಯನ್ನ ಆರಿಸ್ಕೊ ಎಂದ ಮಾತಿಗೆ ಮನೋರಮೆಯು ಶ್ರೀರಾಮ ಅಶ್ವಮೇಧ ಯಾಗವನ್ನ ಕೈಗೊಂಡನೆಂದು ಹೇಳ್ತಾರಲ್ಲ, ಆ ಕಥೆಯನ್ನು ಹೇಳಿ ಅಂತಾಳೆ. ಆಗ ಮುದ್ದಣ್ಣ, ಈಗ ತಿಳಿತು, ಶೇಷರಾಮಾಯಣವನ್ನ ಹೇಳು ಅಂತಿದ್ದೀಯಾ ಎಂದ ಮಾತಿಗೆ ಮನೋರಮೆ, ಹೌದೌದು, ಆದ್ರೆ ಮೊದಲು ಯಾರು ಯಾರಿಗೆ ಈ ಕಥೆಯನ್ನ ಹೇಳಿದ್ರು ಅಂತಾಳೆ. ಮುದ್ದಣ್ಣನು, ಮೊದಲು ಶೇಷನು ವಾತ್ಸಾಯನನಿಗೆ ಈ ಕಥೆಯನ್ನ ಹೇಳ್ದ, ಅದನ್ನೇ ನಿನಗೆ ವಿಸ್ತರಿಸಿ ಹೇಳ್ತೀನಿ, ಆದ್ರೆ ಬಲು ದೊಡ್ಡ ಕತೆ ಇದು, ಒಂದೇ ದಿನಕ್ಕೆ ಮುಗಿಯೋದಿಲ್ಲ ಅಂತಾನೆ. ಅದಕ್ಕೆ ಮನೋರಮೆ, ಇರ್ಲಿ, ಒಂದೊಂದು ದಿವಸಕ್ಕೆ ಸ್ವಲ್ಪ ಸ್ವಲ್ಪ ಹೇಳಿದರಾಯ್ತು ಅಂತಾಳೆ. ಆಗ ಮುದ್ದಣ್ಣ, ಸರಿ, ಹಾಗಾದ್ರೆ ಯಾವ ಶೈಲಿಯಲ್ಲಿ ನಾನು ಕಥೆಯನ್ನು ಹೇಳಿ? ಪದ್ಯದಲ್ಲೇ ಹೇಳ, ಗದ್ಯದಲ್ಲೇ ಹೇಳ ಎಂದು ಕೇಳಿದ ಮಾತಿಗೆ ಮನೋರಮೆಯು, ಪದ್ಯವು ಅಪ್ರಿಯವಾದದ್ದು, ಗದ್ಯ ಪ್ರಿಯವಾದದ್ದು, ಹಾಗಾಗಿ ಪ್ರಿಯವಾದ ಗದ್ಯದಲ್ಲೇ ಕಥೆಯನ್ನು ಹೇಳಿ ಎಂದು ಕೇಳ್ತಾಳೆ. ನಂತರ ಮುದ್ದಣ್ಣ, ಅದೆಲ್ಲ ಹಾಗಿರ್ಲಿ, ಗದ್ಯದಲ್ಲಿ ಇಂಥ ಒಳ್ಳೆ ಕಥೆಯನ್ನ ಹೇಳಿದ್ರೆ ಅರಮನೆಯಲ್ಲಿ ರತ್ನದ ಕಡಗವನ್ನ, ಚಿನ್ನದ ಹಾರವನ್ನ ಬಹುಮಾನವಾಗಿ ಕೊಡ್ತಾರೆ. ನೀನೇನ್ ಕೊಡ್ತೀಯಾ ಎಂದು ಕೇಳ್ತಾನೆ. ಆಗ ಮನೋರಮೆಯು ನಾಚಿಕೊಂಡು ಮುಗುಳ್ನಗ್ತಾ, ಬೇರೆಲ್ಲ ಯಾಕೆ, ನನ್ನನ್ನೇ ನಾನು ಕೊಟ್ಬಿಡ್ತೀನಿ ಅಂತಾಳೆ. ಆಗ ಮುದ್ದಣ್ಣ, ಆಹಾ, ಒಳ್ಳೆ ಗಟ್ಟಿಗಿತ್ತಿ ನೀನು, ಗೊತ್ತಿಲ್ವಾ ನಿಂಗೆ? ಈ ಮುಂಚೆಯೇ ನಿಮ್ಮ ಅಪ್ಪ ಅಮ್ಮ ನಿನ್ನ ನನಗೆ ಕೊಟ್ಟಿದ್ದಾರೆ ಎಂಬುದನ್ನ ಎಂದು ಕೇಳ್ತಾನೆ. ಆಗ ಮನೋರಮೆ, ಇದ್ಯಾವ ಮಾತು? ಓಹೋ, ನಾನು ನಿನ್ನ ಅಧೀನವಲ್ವೇ? ಪರವಾಗಿಲ್ಲ, ಅರಮನೆಯವರು ಕಥೆಯನ್ನ ಕೇಳಿದ ಮೇಲಲ್ವಾ ಬಿರುದಿನ ಕೈಗಡಗವನ್ನ ಕೊಡುವುದು. ನಾನು ಕೂಡ ಕಥೆಯನ್ನ ಕೇಳಿದ ಮೇಲೆ ನೀವು ಕೇಳಿದ್ದನ್ನ ಕೊಡ್ತೀನಿ ಎಂದು ಹೇಳ್ತಾಳೆ. ಆಗ ಮುದ್ದಣ್ಣನು, ಸರಿ, ಕಥೆಯನ್ನ ಪ್ರೀತಿಯಿಂದ ಕೇಳಿದ ಮೇಲೆ ಕೊಡುವುದಿಲ್ಲವೆಂದ್ರೆ ನಾ ಬಿಡೋದಿಲ್ಲ.
ಎಂದು ಹೇಳಿದ ಮಾತಿಗೆ ಕತೆಯು ಹೇಗಿರುತ್ತೆ ಅಂತ ನಾನು ನೋಡ್ತೀನಿ ಅಂತ ಮನೋರಮೆ ಹೇಳ್ತಾಳೆ. ಆಗ ಮುದ್ದಣ್ಣನು ಕತೆ ಪ್ರಾರಂಭಿಸಿ ಸ್ವಸ್ತಿ ಶ್ರೀ ಮತ್ ಸುರೇಂದ್ರ ಮುನೀಂದ್ರ ಪಣೀಂದ್ರ ಮಣಿ ಮಕ ಘಟ ಘಟಿತ ಎಂದು ಹೇಳ್ತಿರುವಾಗ ಮನೋರಮೆ ಓ ಹೋ ತಡೆ ತಡೆ, ಭೂಮಿಗೆ ಒಡೆಯನಾದ ರಾಮಚಂದ್ರನ ಕತೆ ಹೇಳಿ ಅಂತಂದ್ರೆ ಬಸದಿಗೆ ಒಡೆಯರಾದ ಸುರೇಂದ್ರನ ಕಥೆಯನ್ನ ಹೇಳ್ತಿದ್ದೀರಿ, ಸಾಕು ಸಾಕು, ಹೀಗೆ ನಮ್ಮ ಮನಮುಟ್ಟುವ ಕತೆಗೆ ಹೇಗೆ ಉಡುಗೊರೆ ಕೊಡಬೇಕೋ ಏನೋ ವ್ಯಂಗ್ಯವಾಗಿ ಮಾತನಾಡ್ತಾಳೆ ಮನೋರಮೆ. ಆಗ ಮುದ್ದಣ್ಣ, ಇದು ಸೊಗಸಾದ ಭಾಷೆ ರಮಣಿ, ನಿನ್ನ ತಲೆ ಮೇಲಾಣೆ, ಇದು ಬಸದಿ ಇಂದ್ರರ ಕಥೆಯಲ್ಲ, ರಾಮಚಂದ್ರನ ಕಥೆಯನ್ನೇ ಹೊಗಳಿ ಹೇಳುವ ರೀತಿ ಸಂಸ್ಕೃತದಲ್ಲಿ ಸೊಗಸು ಅಂತ ಹೇಳ್ತಾನೆ. ಆಗ ಮನೋರಮೆ, ಸರಿ ಸರಿ, ನೀರಿಳಿಯದ ಗಂಟಲಿಗೆ ಕಡುಬನ್ನ ತುರುಕ್ತಂತಾಯ್ತು, ಕನ್ನಡದ ಸೊಗಸನ್ನೇ ತಿಳಿಯಲು ಅಸಮರ್ಥಳಾದ ನನಗೆ ಸಂಸ್ಕೃತದ ಸೊಗಸನ್ನ ಹೇಳ್ತಿದ್ದೀರಲ್ಲ ಎಂದು ಕೇಳ್ತಾಳೆ. ಆಗ ಮುದ್ದಣ್ಣ, ಇನ್ ಹೇಗೆ ಹೇಳಿ ಅಂತ ಕೇಳ್ತಾನೆ. ಮನೋರಮೆ, ತಿರುಳುಗನ್ನಡದ ಶುಭ್ರವಾದ ಮಾತುಗಳಲ್ಲಿ ಹೇಳಬೇಕು, ಕನ್ನಡವು ಕಸ್ತೂರಿ ಅಲ್ವೇ ಎಂದು ಹೇಳ್ತಾಳೆ. ಆಗ ಮುದ್ದಣ್ಣ, ಹೌದೌದು, ಆದರೂ ಸಂಸ್ಕೃತವು ಕನ್ನಡಕ್ಕೆ ಸೇರಿಕೊಂಡಿದ್ರೆ ರತ್ನದ ಮಣಿಯನ್ನ ಚಿನ್ನದ ದಾರದಲ್ಲಿ ಬಿಗಿದ ಹಾಗೆ ಕಾಂತಿಯುಕ್ತವಾಗಿರುತ್ತೆ, ಅದು ಕರಿಮಣಿಯ ಸರದಲ್ಲಿ ಕೆಂಪು ಹವಳವನ್ನ ಪೋಣಿಸ್ತಂತೆ. ಕಾವ್ಯರಸ ಚೆನ್ನಾಗಿ ಮೂಡಿ ಬರಲಿಕ್ಕೆ ಸಂಸ್ಕೃತದ ಶಬ್ದಗಳನ್ನ ಅಲ್ಲಲ್ಲಿ ಬಳಸಿ ತಿರುಳುಗನ್ನಡದಲ್ಲಿ ಕಥೆಯನ್ನ ಹೇಳ್ತೀನಿ ಅಂತ ಆತ ಪ್ರಾರಂಭಿಸ್ತಾನೆ. ಇದಿಷ್ಟು ತಿರುಳುಗನ್ನಡ ಬೆಳ್ನುಡಿ ಪಾಠದ ಸಾರಾಂಶ. ಇದೇ ರೀತಿಯ ಇನ್ನಿತರ ದ್ವಿತೀಯ PUC ಪಠ್ಯಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ, ನಮಸ್ಕಾರ.